ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಕುಸುಮರಾಜನ. ಇವತ್ತು ಫಸ್ಟ್ ಟೈಮ್ ನನ್ನ ಫೇಸ್ನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಪೇಜಲ್ಲಿರೋ ಅದರ್ ವೀಡಿಯೋಸ್ ನೋಡಿ ನಿಮ್ಗೆ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದ್ರೆ ಅಥವಾ ಎಂಟರ್ಟೈನಿಂಗ್ ಅನಿಸಿದ್ರೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸೊ ಇವತ್ತಿನ ವೀಡಿಯೋ ಏನಪ್ಪ ಅಂತ ಹೇಳಿದ್ರೆ, ನನ್ನ ಪೇರೆಂಟ್ಸ್ನ ಫಸ್ಟ್ ಟೈಮ್ ಒಂದು ಲಕ್ಸುರಿ ಸ್ಟೇಕೇಷನ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಯಾವಾಗ ಕರೆದ್ರೂ ನಾವು ಬರಲ್ಲ ಅಂತಲೇ ಹೇಳ್ತಾರೆ. ಈ ಸರಿ ತುಂಬ ಹಿಂಸೆ ಕೊಟ್ಕೊಂಡು ಟಾರ್ಚರ್ ಮಾಡ್ಕೊಂಡು ನೀವು ಬರಲೇಬೇಕು ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಏನು ಅಂತೇಳಿ ತೋರಿಸ್ತೀನಿ. ಸೊ ನಾವಿವಾಗ ಹೋಗ್ತಾ ಇರೋದು ಯಾವ ರೆಸಾರ್ಟ್ ಹೋಗ್ತಾ ಇದ್ದೀವಿ ಏನು ಅಂತೆಲ್ಲ ಹೋಗ್ತಾ ಹೇಳ್ತೀನಿ. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಕೊನೆವರೆಗೂ ವಿಡಿಯೋ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದು ಮರಿಬೇಡಿ. ಲೆಟ್ಸ್ ಗೆಟ್ ಸ್ಟಾರ್ಟ್ ಇನ್ ಟು ದ ವಿಡಿಯೋ. ಸೊ ಇವತ್ತೇನಪ್ಪ ಅಂತ ಹೇಳಿದ್ರೆ, ಬೆಳಗ್ಗೆ ಎಷ್ಟು ಟೈಮ್ 7 ಗಂಟೆ ಅಷ್ಟರಲ್ಲಿ ರೆಡಿಯಾಗಿದ್ದೀವಿ. ನಾವು ಇದುವರೆಗೂ ಫಸ್ಟ್ ಟೈಮ್ 7 ಗಂಟೆ ಅಷ್ಟರಲ್ಲಿ ನಮ್ಮ ಕಾರಲ್ಲಿ ಹೋಗೋದಕ್ಕೆ ರೆಡಿ ಆಗೋದು. ಅಂದರೆ ಫ್ಲೈಟಲ್ಲೆಲ್ಲ ಹೋಗ್ಬೇಕಾದ್ರೆ ರೆಡಿ ಆಗ್ತೀವಿ. ಇವತ್ತೇ ಫಸ್ಟ್ ಟೈಮ್ ಕಾರಲ್ಲಿ ಹೋಗ್ಬೇಕಾದ್ರೆ ಇಷ್ಟು ಬೇಗ ರೆಡಿ ಆಗಿರೋದು ಬಿಕಾಸ್ ನಮ್ಮ ಪೇರೆಂಟ್ಸ್ ಎಲ್ಲಿದ್ದಾರೆ, ಅವ್ರು ಬೇಗ ಎದ್ದು ಹೊರಡಿಸ್ತಾರೆ. ಅವ್ರು ಆನ್ ಟೈಮ್ ಇರ್ತಾರೆ. ನಾವು ಆಪೋಸಿಟ್, ನನ್ನ ಹಸ್ಬೆಂಡ್ ಆಪೋಸಿಟ್, ನಾನು ಬೇಕಾದ್ರೆ ಹೊರಡ್ತೀನಿ. ಸೊ ಇವತ್ತು ಬೇಗ ಎದ್ದು ಹೊರಡ್ತಾ ಇದ್ದೀವಿ. ಇವಾಗ ವಯನಾಡ್ ಹೋಗಬೇಕು. ವಯನಾಡಲ್ಲಿರೋದು ನಮ್ಮ ರೆಸಾರ್ಟು. ಸೊ ಲೆಟ್ಸ್ ಗೆಟ್ ಗೋಯಿಂಗ್. ಎಲ್ಲರಿಗೂ ಹೊರಡೋಣ. ಹಾಯ್ ಮಾಡಿ ಎಲ್ಲರೂ. ನೀನು ಹಾಯ್ ಮಾಡು. ಹಾಯ್. ಇವಾಗ ನಾವು ಹೋಟೆಲ್ಗೆ ಅಂತ ಹೇಳ್ಬಿಟ್ಟು ಇಲ್ಲೊಂದು ರುಚಿ ಮನೆ ಅನ್ನೋ ಹೋಟೆಲ್ಗೆ ನಿಲ್ಸಿದೀವಿ. ಏನಾದ್ರೂ ತಗೊಳಪ್ಪ. ಇಡ್ಲಿನಾ? ಹೇಳು, ನಿಜ ಹೇಳು. ನೀನ್ ಮಾಡ್ದಂಗಿಲ್ಲ ಅಲ್ವಾ? ಪಕ್ಕ ನೀನ್ ಮಾಡ್ದಂಗಿರಲ್ಲ. ಮತ್ತೆ ಇವಾಗ ಇಲ್ಲಿ ಈ ಕಾಮತ್ ಉಡುಪಿಗೆ. ಸೊ ಇವಾಗ ಒಂದು ಯಾವುದು ಕಾಮತ್, ಏನಮ್ಮ ಅದ್ರ ಹೆಸರು? ಕಾಮತ್ ವಿಲೇಜ್ ರೆಸಾರ್ಟ್ಸಾ? ವಿಲೇಜ್ ರೆಸಾರ್ಟ್ಸ್ ಅಂತ ಒಂದಿತ್ತು. ಅಲ್ಲಿ ಹೋಟೆಲ್ಗೆ ಒಂದು ಕಾಫಿ ಕುಡಿಯೋಕ್ಕೆ ಅಂತ ಸ್ಟಾಪ್ ಮಾಡಿದ್ದೀವಿ. ಒಂದು ಪಿಕ್ ಸ್ಟಾಪ್ ಥರ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಸೊ ಏನು ಪ್ಲಾಸ್ಟಿಕ್ ಮೇಲೆ ಬೇಯಿಸ್ತಾವ್ರಾ? ಅದಕ್ಕೆ ತಿನ್ನಲ್ವಾ? ಕಾಫಿ ಚೆನ್ನಾಗೈತೇನಪ್ಪ? ಚೆನ್ನಾಗೈತಾ ಕಾಫಿ? ಸೊ ಇಲ್ಲೊಂದು ಸ್ಟೋರ್ ಇದೆ. ಆ್ಯಕ್ಚುಲಿ ಇಂಟ್ರೆಸ್ಟಿಂಗ್ ಅನ್ನಿಸ್ತು, ಅದಕ್ಕೆ ಒಳಗಡೆ ಹೋಗ್ತಾ ಇದ್ದೀನಿ ನೋಡೋಣ ಅಂತ. ಪೇಂಟಿಂಗ್ ಎಲ್ಲ ಇಟ್ಟಿದ್ದಾರೆ. ಅಲ್ಲ, ಎಷ್ಟು ಮಳೆ ಬಂದೈತೆ, ಹಳ್ಳನೇ ಹರಿತೈತೆ ನೋಡು. ಇಲ್ಲ ಬ್ರಿಡ್ಜ್ ಐತೆ. ರೆಸಾರ್ಟ್ ಬಂತು ನಮ್ದು. ಎಸ್ ಇದೆ ಕಿಟ್ಟು. ಮೇಪಲ್ ಆಶ್ ರೆಸಾರ್ಟ್, ವಯನಾಡ್. ಇದೇ ನೋಡಿ ನಾವು ಇವತ್ತು ಉಳ್ಕೊಳ್ಳುವಂತ ರೆಸಾರ್ಟ್. ನಾವು ಹಿಂದೆ ಕುತ್ಕೊಂತೀನಿ, ನೀವು ಮುಂದೆ ಕುತ್ಕೊಳ್ಳಿ. ಇದು ಇವಾಗ ನಮ್ಮ ಅಪ್ಪ ಅಮ್ಮ ಇರುವಂಥ ರೂಮ್ ತೋರಿಸ್ತೇನೆ. ಸಾರಿ. ಸೊ ಇದೇ ನಿಮ್ಮ ರೂಮು. ಹೆಂಗನಿಸ್ತು ರಾಜು? ಹೆಂಗನಿಸ್ತು? ಚೆನ್ನಾಗಿದೆಯಾ ಅಮ್ಮ? ನಿಂಗೆ ಹೆಂಗನಿಸ್ತು? ಚೆನ್ನಾಗಿದೆಯಾ? ನಾಳೆ ಮತ್ತೆ ಚೇಂಜ್ ಮಾಡೋಣ ರೂಮ್. ಇನ್ನೊಂದು ರೂಮ್ ಬೇರೆ ಇರುತ್ತೆ ಇವಾಗ. ಸೊ ಇಲ್ಲೇ ಇದು ರೂಮು ಹಿಂಗಿದೆ ನೋಡಿ. ಹೆಂಗ ಅನಿಸ್ತು ರೂಮು? ಚೆನ್ನಾಗಿತ್ತಾ? ರೆಸಾರ್ಟ್ ಫಸ್ಟ್ ಇಂಪ್ರೆಷನ್ ಹೆಂಗಿತ್ತು? ನಾನು ರೆಸಾರ್ಟ್ಗೆ ಇವತ್ತೇ ಫಸ್ಟ್ ಟೈಮ್ ಬಂದಿರೋದು. ಹೆಂಗಿತ್ತು ಅಂತ ಕೇಳ್ತಾ ಇದ್ದಾರೆ. ಸೊ ತುಂಬಾ ಅದ್ಭುತವಾಗಿದೆ. ಓವರ್ ಆಕ್ಟಿಂಗ್ ಮಾಡಬೇಡ, ಕರೆಕ್ಟಾಗಿ ಹೇಳು. ಫಸ್ಟ್ ಇಂಪ್ರೆಷನ್ ಹೆಂಗ ಅನಿಸ್ತು? ಇಟ್ಸ್ ಗುಡ್. ಚೆನ್ನಾಗಿದೆ. ಇಟ್ಸ್ ಗುಡ್. ದ ರೆಸಾರ್ಟ್ ಬಂದ್ರೆ ಒಂದು ಫೀಲಿಂಗ್ ಬರಬೇಕು ಚೆನ್ನಾಗಿದೆ ಅಂತ. ಸೊ ಈ ಫೀಲಿಂಗ್ ನನಗೆ ಬಂದಿದೆ. ಸೊ ನನಗೆ ಇಷ್ಟ ಆಗ್ತಾ ಇದೆ.
ಇನ್ನು 2-3 ದಿವಸ ಇರ್ತೀನಿ ಇದರಲ್ಲಿ. 2-3 ದಿವಸನ 2 ಡೇಸ್ 2 nights 3 days 2 nights 3 days ಇರ್ತೀನಿ. ಎಲ್ಲ ಅಪ್ಡೇಟ್ ಮಾಡ್ತೀನಿ. ಹೊರಗಡೆ ಮಂಗಗಳು ಬಹಳ ಇದೆ, ಬಾಗ್ಲಾಗ್ತಿವಿ. ಸೊ ಏನ್ ಗೊತ್ತಾ, ಇವತ್ತು ನಮ್ಮ ರೂಮ್ ಕೂಡ ಸೇಮ್ ನಮ್ಮ ಅಮ್ಮ ಅವ್ರದ್ದು ಏನ್ ತೋರಿಸ್ತೆ ನೋಡಿ ರೂಮು ಅದೇ ತರ ಇದೆ. ನಾನು ಆಕ್ಚುಲಿ ನನ್ನ ಪೇರೆಂಟ್ಸ್ನ ಈ ತರ ಕರ್ಕೊಬರ್ಬೇಕು ಅಂತ ಎಷ್ಟು ದಿನದಿಂದ ಕಾಯ್ತಾ ಇದ್ದೆ ಗೊತ್ತಾ. ಅವ್ರಂತೂ ಯಾವಾಗ ಕರೆದ್ರು ನಾವು ಬರಲ್ಲ, ಎಲ್ಲಿ ಕರೆದ್ರು ಅಷ್ಟೇ. ನಾವು ಯೂಶಲಿ ಜಾಸ್ತಿ ಟ್ರಾವೆಲ್ ಮಾಡ್ತಿರ್ತೀವಿ, ನೀವು ನೋಡ್ತಾ ಇರ್ತೀರಾ. ಎಲ್ಲಿ ಕರೆದ್ರು ನಾವು ಬರಲ್ಲ, ನಂಗೆ ಆ ಕೆಲಸ ಇದೆ, ಈ ಕೆಲಸ ಇದೆ, ಮನೆ ಬಿಟ್ಟು ಬರೋಕ್ಕಾಗಲ್ಲ, ಅದಾಗಲ್ಲ, ಇದಾಗಲ್ಲ, ಫುಲ್ಲು ಯಾವಾಗಲೂ ಬರ್ತಾನೆ ಇರಲಿಲ್ಲ. ಸೊ ಈ ಟೈಮ್ ಫುಲ್ಲು ಟಾರ್ಚರ್ ಕೊಟ್ಟು ಹಿಂಸೆ ಕೊಟ್ಟು ನಮ್ಮಮ್ಮನ ನಮ್ಮ ಪಪ್ಪನ ಕರ್ಕೊಂಡ್ಬಂದಿದ್ದೀನಿ. ನಮ್ಮ ಪಪ್ಪ ಒಂದ್ಸರಿ ನನ್ನ ಜೊತೆ ರೆಸಾರ್ಟಿಗೆ ಬಂದಿದ್ರು, ಬಟ್ ನಮ್ಮ ಅಮ್ಮ ಬಂದಿರಲಿಲ್ಲ. ನಮ್ಮ ಅಮ್ಮಂಗೆ ಸ್ವಲ್ಪ ಹೋಟೆಲ್ ಫುಡ್ ಎಲ್ಲ ಅಷ್ಟೊಂದು ಲೈಕ್ ಆಗಲ್ಲ. ಬಟ್ ಇವಾಗ ಹೆಂಗೆ ಅನ್ಕೊಂತಾರೆ ಏನೋ ನೋಡೋಣ, ಒಂದ್ಸರಿ ಕರ್ಕೊಬಂದಿದ್ದೀನಿ, ಅವ್ರಿಗೂ ಒಂದು ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ಹೇಳ್ಬಿಟ್ಟು ನಾಳೆ ಅವ್ರನ್ನ ಬೇರೆ ಥರ ರೂಮಿಗೆ ಶಿಫ್ಟ್ ಮಾಡ್ತಾ ಇದ್ದೀವಿ. ನಮ್ಮದು ಅವ್ರದ್ದು ಇವತ್ತಿರೋದು ಒಂದೇ ಥರ ಕೆಟಗರಿ ರೂಮು. ನಾಳೆ ಅವ್ರಿಗೆ ಜಕೂಸಿ ವಿತ್ ಜಕೂಸಿ ಇರುತ್ತಲ್ಲ ಆ ಥರ ರೂಮಿಗೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಸೊ ಲೆಟ್ಸ್ ಸಿ, ಐ ಹೋಪ್ ಅವ್ರಿಗೆ ಇಷ್ಟ ಆಗುತ್ತೆ ಅಂತ. ನನಗಂತೂ ಈ ಥರ ಅವ್ರನ್ನ ಕರ್ಕೊಬರ್ಬೇಕು ಅಂತ ತುಂಬ ಆಸೆ ಇತ್ತು. ಬಿಕಾಸ್ ಯು ಸಿ, ನಿಮಗೆ ಗೊತ್ತಿರ್ಬೋದು, ಒಂದು ಹಳ್ಳಿಯಿಂದ ಬಂದಿರೋವಂಥ ಹುಡುಗಿ, ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲ ನನಗೆ. ಸೊ ಐ ಆಲ್ವೇಸ್ ಹ್ಯಾಡ್ ದೀಸ್ ಬಿಗ್ ಡ್ರೀಮ್ಸ್, ನನ್ನ ಪೇರೆಂಟ್ಸ್ನ ಹಂಗೆ ನೋಡ್ಕೋಬೇಕು ಹಿಂಗೆ ನೋಡ್ಕೋಬೇಕು ಅಂತ. ಫೈನಲಿ ಆ ಥರ ಒಂದೊಂದು ಚಿಕ್ಕ ಡ್ರೀಮ್ಸ್ಗಳು ಏನು ನೆನ್ಸಾಗ್ತಾ ಇದ್ದಾವೆ ಅಂತ ಹೇಳ್ಬೋದು. ಸೊ ನಿಮ್ಗೆ ಮೋಸ್ಟ್ಲಿ ಏನೋ ಓವರ್ ಆ್ಯಕ್ಟಿಂಗ್ ಮಾಡ್ತಿದ್ದಾಳೆ ಅನ್ಸ್ಬೋದು, ಬಟ್ ನಂಗೆ ಇದೊಂಥರ ತುಂಬಾ ಖುಷಿ ವಿಷಯ. ಸೊ ಇವಾಗ ಊಟಕ್ಕೆ ಹೋಗಬೇಕು. ನಾವು ಆಲ್ರೆಡಿ ಲಂಚ್ನ ಆರ್ಡರ್ ಮಾಡಿದ್ದೀವಿ. ಅವ್ರಿಗೆ ಊಟ ರೆಡಿ ಆದಮೇಲೆ ಕರಿತೀವಿ ಅಂತ ಹೇಳಿದ್ದಾರೆ. ಸೊ ಲೆಟ್ಸ್ ಸಿ. ಅಪ್ಪ ಹೆಂಗಿದೆ? ಚೆನ್ನಾಗಿದ್ಯಾ? ಅಪ್ಪ ಹೆಂಗಿದೆ? ಚೆನ್ನಾಗಿದ್ಯಾ? ಹೆಂಗಿದೆ ಅಮ್ಮ? ಚೆನ್ನಾಗಿತ್ತಾ? ನೀನು ಒಪ್ಪಿಗೆ ಕೊಟ್ರೆ ಚೆನ್ನಾಗಿದ್ದಂಗೆ. ಸೊ ಏನು ಗೊತ್ತಾ, ನಾನು ಬೆಳಗ್ಗೆ ಎದ್ದೋಳೋ ಅಷ್ಟರಲ್ಲಿ ಅವಿನಾಶ್ ಎದ್ದು ಹೊರಗಡೆ ಎಲ್ಲ ಓಡಾಡ್ಕೊಂಡು ರೆಸಾರ್ಟ್ ಫುಲ್ ಒಂದು ಟೂರ್ ಮಾಡ್ಕೊಂಡು ಬಂದಿದ್ದಾರೆ. ಯೂಶಲಿ ನೀವು ಇವತ್ತಲ್ಲ ಅವಿನಾಶ್ ಜಾಸ್ತಿ ಮಾತಾಡಲ್ಲ, ಬಟ್ ದಿಸ್ ಟೈಮ್ ಅವರು ಇವತ್ತು ಫುಲ್ ಕಂಪ್ಲೀಟ್ ಟೂರ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಆ ವಿಡಿಯೋಸ್ನೆಲ್ಲ ಇಲ್ಲಿ ಹಾಕ್ತೀನಿ, ನೋಡ್ಕೋಬೋದು. ಸೊ ನೀವು ನೋಡ್ಬೋದು, ನಾವು ಇರೋ ರೂಮ್ ಇದೆ. ಚಿಕ್ಕದಾಗಿ ಮಳೆ ಬರ್ತಾ ಇದೆ, ಕ್ಯಾಮ್ರಾದಲ್ಲಿ ಕಾಣ್ತಾ ಇದೆನೆಲ್ಲ ಗೊತ್ತಿಲ್ಲ. ಸಿ ಅದಾದ ನಂತರ ಈಗ ಕೆಳಗಡೆ ಒಂದು ನೀರು ಹೋಗ್ತಾ ಇದೆ ಜಾಗ. ಸೊ ಅಲ್ಲಿ ಹೋಗೋಣ ಅಂದ್ಕೊಂಡೆ. ಸೊ ರಾತ್ರಿ ಎಲ್ಲ ನನಗೆ ಮಳೆ ಬರ್ತಾ ಇದೆ ಅನ್ನಿಸ್ತಾ ಇದೆ, ಬಟ್ ಅದು ಮಳೆ ಬರ್ತಾ ಇಲ್ಲ, ನೀರು ಸೌಂಡು. ಸೊ ಕೆಳಗಡೆ ಹೋದಾಗ ನಾವು ನೋಡ್ಬೋದು, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಕಾಣ್ಬೋದು ಗೇಟ್ ಕ್ಲೋಸ್ ಮಾಡಿದ್ದಾರೆ. ಸೊ ನಾನು ಬೇರೆ ರೂಟಿಂದ ಹೋಗ್ತೀನಿ ಅಲ್ಲಿಗೆ, ನಂತರ ನಿಮಗೆ ತೋರಿಸ್ತೀನಿ. ಈ ರೆಸಾರ್ಟ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಕಾಫಿ ತೋಟದಲ್ಲಿದೆ. ಸೊ ದಿಸ್ ಇಸ್ ದ ಡೆಡ್ ಎಂಡ್. ನಾನು ಡೆಡ್ ಎಂಡ್ಗೆ ಬಂದಿದ್ದೀನಿ, ನೀವು ಕಾಣ್ಬೋದು, ಇದೆ ಡೆಡ್ ಎಂಡ್. ಸೊ ಇದಾದ ನಂತರ ಬೇರೆಯವ್ರ ಪ್ರಾಪರ್ಟಿ, ತೋಟಗಳೆಲ್ಲ ಮೇಂಟೈನ್ ಮಾಡಿದ್ದಾರೆ. ಸೊ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಸೊ ಇಲ್ಲಿಂದ ಬಂದ್ಬಿಟ್ಟು ಒಂದು ವ್ಯೂ ಪಾಯಿಂಟ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ಫುಡ್ದೆಲ್ಲ. ಗೈಸ್ ನನಗೆ ತೋರಿಸ್ತಾ ಇದ್ದೀನಿ, ನಾನು ರೆಸಾರ್ಟಲ್ಲಿ ಒಂದು ಚಿಕ್ಕದ ನೀರು ಹರಿಯುತ್ತೆ, ಸೌಂಡ್ ಕೇಳ್ತಾ ಇರ್ಬೋದು ನಿಮಗೆ. ಸೊ ರೆಸಾರ್ಟ್ ಅಂದರೆ ರಿಫ್ರೆಶ್ಮೆಂಟ್, ಒಂದು ರಿಜುವಿನೇಷನ್. ಈ ಸ್ಟ್ರೆಸ್ಗಳಿಂದ ಆಚೆ ಬರೋಕ್ಕೆ ಯೂಶ್ವಲಿ ನಾವು ಬರ್ತಾ ಇರ್ತೀವಿ. ಸೊ ಈ ರೆಸಾರ್ಟಲ್ಲಿ ಒಂದು ತುಂಬ ಇಂಟ್ರೆಸ್ಟಿಂಗ್ ಜಾಗ ಇದೆ. ದಿಸ್ ಇಸ್ ಮೈ ಫೇವ್ರೆಟ್ ಪ್ಲೇಸ್. ಸೊ ಇಲ್ಲಿ ಕೂತ್ಕೊಂಡ್ಬಿಟ್ಟು ನೋಡಿ, ನೀರು ಬರ್ತಾ ಇದೆ. ಯಾವುದೇ ಸ್ಟ್ರೆಸ್ ಇರಲಿ, ಏನೇನ ಎನಿಥಿಂಗ್, ಇಲ್ಲಿ ಕೂತ್ಕೊಂಡ್ಬಿಟ್ಟು ಈ ಜಾಗದಲ್ಲಿ ಕಾಲು ಕೆಳಗಡೆ ಬಿಟ್ಕೊಂಡು ಒಂದು ಕಾಫಿ ಕುಟ್ಕೊಂಡು ಆ ಪಕ್ಷಿಗಳ ಸೌಂಡ್ ಕೇಳ್ಕೊಂಡು ಕೂತ್ಕೊಂಡ್ಬಿಟ್ರೆ ಆ ಸ್ಟ್ರೆಸ್ ಎಲ್ಲ ನೀರು ಜೊತೆಗೆ ಹೋಗ್ಬಿಡುತ್ತೆ. ಹಾಗೆ ನನಗೆ ಬೇಜಾರಾಗೋದೇನಪ್ಪ ವಿಚಾರ ಅಂದರೆ, ಇಲ್ಲಿ ನೋಡ್ಬೋದು ನೀವು ಆ ಪ್ಲಾಸ್ಟಿಕ್ ಬಾಟಲ್ಸ್ಗಳು, ಪ್ಲಾಸ್ಟಿಕ್ಗಳನ್ನ ಎಲ್ಲ ಬಿಸಾಕ್ತಾರೆ.
ಸೊ ನನ್ನ ರಿಕ್ವೆಸ್ಟ್ ಏನಪ್ಪ ಅಂದರೆ ನೀವು ಯಾರ್ಯಾರು ನೋಡ್ತಾ ಇದ್ದೀರಲ್ಲ, ದಯವಿಟ್ಟು ಆಗಲಿ ನನಗೋಸ್ಕರ ಅಂದ್ಕೊಳ್ಳಿ, ಈ ಪ್ಲಾಸ್ಟಿಕ್ ಬಾಟ್ಲ್ಗಳನ್ನ ಡಸ್ಟ್ಬಿನ್ನಲ್ಲೇ ಹಾಕಿ. ಸೊ ನಾವು ನೋಡ್ಬೋದು, ಸೊ ಇಟ್ ಇಸ್ ರೆಸಾರ್ಟ್ ಎಂಟ್ರಿ. ಸಡನ್ ತಿರ್ಕೊಂಡ್ರೆ ನೀರು ಹರಿತಾ ಇದೆ, ಚಾನಲ್ ಇದೆ, ಇಲ್ಲಿ ಸಿಕ್ತೆ ನೀರು ಹರಿತಾ ಇದೆ. ಸೊ ನಾನು ನಿಮಗೆಲ್ಲ ಹೇಳ್ದಂಗೆ ದಿಸ್ ಈಸ್ ನಾವಿರೋ ರೆಸಾರ್ಟ್ ವ್ಯೂ. ಓಕೆ, ಸೊ ನೀವು ರೈಟ್ ಸೈಡ್ ತಿಳ್ಕೊಂಡ್ರೆ ಎಲ್ಲ ಕಾರ್ ಪಾರ್ಕಿಂಗ್ ಇದೆ. ನೀವೇನು ಈಗ ಕಾಣ್ತಾ ಇದ್ದೀರಲ್ಲ, ಇದು ಫುಡ್. ಆ ರೆಸ್ಟೋರೆಂಟಿಂದ ಪಕ್ಕ ಕೂತ್ಕೊಂಡು ಊಟ ಮಾಡಬೇಕಾದ್ರೆ ಒಂದು ವ್ಯೂ ಕಾಣುತ್ತೆ ಅಂತ ಆ ಮೋಡಗಳೆಲ್ಲ ಆ ಗುಡ್ಡಕ್ಕೆ ಕ್ರ್ಯಾಶ್ ಆಗಿ ಅದು ಡಿವೈಡ್ ಆಗ್ತಾ ಹೋಗುತ್ತೆ. ಇವಾಗ ಭವಿಷ್ಯ ಕಾಣ್ತಾ ಇಲ್ಲ ಅನ್ಸುತ್ತೆ. ಅಷ್ಟೊಂದು ಅದ್ಭುತ ಅಂದರೆ ಅಲ್ಲಿ ಹೋಗ್ಬಿಟ್ಟು ನೋಡ್ಬೇಕು, ನೀವು ಕಣ್ಣಲ್ಲಿ ನೋಡ್ಬೇಕಿದ್ಮೇಲೆ. ಕ್ಯಾಮ್ರಾದಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣೋದು ಅನಿಸುತ್ತೆ. ನಿಜವಲ್ಲೂ ಯಾವುದೇ ಸ್ಟ್ರೆಸ್ ಇದ್ರೂ, ಯಾವುದೇ ಟೆನ್ಷನ್ ಇದ್ರೂ ಆ ಮೋಡಗಳ ಜೊತೆಗೆ ಟೆನ್ಷನ್ ಹಂಗೆ ಪಾಸ್ ಆಗ್ತಿದೆ, ಎಲ್ಲ ಹೋಗ್ಬಿಡ್ತಾ ಇದೆ ಅನ್ನೋ ಫೀಲಿಂಗ್ ಬರ್ತಾಯಿದೆ ನನಗಂತೂ. ಈ ಪಕ್ಷಿಗಳೆಲ್ಲ ಹೋಗ್ತಾ ಇದೆ, ನಿಮ್ಗೆ ಕಾಣ್ತಾ ಇದೆ ಅನ್ನೋ ಗೊತ್ತಿಲ್ಲ. ಸೌಂಡು, ಶಬ್ದ ಹೆಂಗಿದೆ ಗೊತ್ತಾ ವ್ಯೂ ಇದು. ಅಬ್ಬಾ, ನಾನು ಕಣ್ಣೆಲ್ಲ ಹೇಳೋಕ್ಕಾಗ್ತಾಯಿಲ್ಲ ನನಗೆ. ಸಡನ್ನಾಗಿ ಕ್ಯಾಮರಾ ಮುಂದೆ ಬಂದರೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾಯಿಲ್ಲ, ಹಂಗಿದೆ ವ್ಯೂ ಇದು. ಕಣ್ಣಲ್ಲಿ ನೋಡ್ಬೇಕು ಲೈಫಲ್ಲಿ ಇದೆಲ್ಲ. ಒಂದು ಕಾಫಿ ಕುಡಿತಾ ನೋಡಿ, ಇದು ನಮ್ಮದು ರೆಸ್ಟೋರೆಂಟು. ಈ ರೆಸ್ಟೋರೆಂಟ್ ಜಾಗದಲ್ಲಿ ಕೂತ್ಕೊಂಡು ಈ ವ್ಯೂನ ನೋಡಬೇಕು ಅಂದರೆ ಇದಕ್ಕೆ ಕಾಸು ಕೊಡಬೇಕು ಸರ್, ನಿಜವಲ್ಲೂ. ಟ್ರಸ್ಟ್ ಮೀ, ಇದಕ್ಕೆ ಕಾಸು ಕೊಡಲೇಬೇಕು ನಾವು. ಲೈಫಲ್ಲಿ ಇದೊಂಥರ ಒಂದು ಸಿಂಗಲ್ ಎಕ್ಸ್ಪೀರಿಯನ್ಸ್. ಇಟ್ಸ್ ಆಲ್ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಎಷ್ಟು ಚೆನ್ನಾಗಿದೆ ಗೊತ್ತಾ. ಅಲ್ಲೇ ಬರಲ್ಲ. ಹಾಂ, ಆದರೂ ನಿಂತರ ಯಾರು ಮಾಡಲ್ಲ ಅಲ್ಲೇ ನಮ್ಮ. ಹಾಂ, ನೀನು ಮಾಡೋ ದೋಸೆನೇ ಇಷ್ಟ. ಹಾಂ, ನೋಡ್ಬೋದು ಹೆಂಗಿದೆ ಪ್ರಾಪರ್ಟಿ ಅಂತ ಹೇಳ್ಬಿಟ್ಟು. ಇಲ್ಲೇನೋ ಒಂದು ಹೊಂಡ ಥರ ಮಾಡಿದ್ದಾರೆ. ಇವಾಗ ನಾವು ಈ ಕಡೆ ಸೈಡ್ ನಡ್ಕೊಂಡು ಹೋಗ್ತಾ ಇದೀವಿ. ಸುಮ್ಮನೆ ಏನು ಮಾಡೋದು ಅಂತ, ನಮ್ಮ ಅಪ್ಪ ಅಮ್ಮಂಗೆ ಬೋರ್ ಆಗುತ್ತೆ ಅಂತ. ಏನಪ್ಪ, ಏನು ಬೆತ್ತ ಮಾಡಕ್ಕ? ಏನಕ್ಕೆ ಮಾಡ್ತಾರೆ ಬೆತ್ತನ? ಹಾಂ, ಹಸಿ ಇದೆ ಅನ್ಸುತ್ತೆ ಫುಲ್ಲು. ನೋಡ್ಕೊ ಬಂದ್ವಿ. ನೀರು ನೋಡಿ ಎಷ್ಟೊಂದು ಹೋಗ್ತಾ ಇದೆ. ಆ ತಾಳೆಗರಿನಾ? ಅದೇ ಯೆಲ್ಲೋ ಕಲರ್ ಹೂವು ಬರುತ್ತಲ್ಲ, ತಾಳೆ ಹೂವು, ಅದೇ ತಾನೆ? ಹಾಂ, ಓ ಮಾ ಹೇಳ್ಕೊಡ್ತಾರ, ಅವ್ರು ಹೇಳ್ಕೊಡ್ತಾರ ಮಾಡಮ್ಮ. ಅಪ್ಪಿ ಅದನ್ನ ತಿರುಗ್ಸಪ್ಪಿ. ಹಾಂ, ಕಿಟ್ಟು ಹೇಳ್ಕೊಡ್ಕಿಟ್ಟು. ಅಲ್ಲಿಗೆ ಹೋಗಿ ತಗ್ಲುತ್ತೆ, ಅದು ಅಂಟ್ಕೋಬೇಕು. ಓ, ಟ್ರೈ ಮಾಡಿ ಇನ್ನೊಂದ್ಸರಿ. ನಮ್ಮ ಪಪ್ಪಂಗೆ ಆಡಕ್ ಬರುತ್ತೆ. ಮುಂಚೆ ಆಡ್ತಾ ಇದ್ವಿ ನಾವು. ಊರಲ್ಲಿ ಹೇಳ್ಬೇಕು ಅಂದ್ರೆ ನಾವೇ ಫಸ್ಟ್ ತಗೊಂಡ್ಬಂದಿದ್ದಲ್ಲೇನಪ್ಪ ಶಟ್ಲಕ್ ನಮ್ಮನೆಯಲ್ಲೇ ತಂದಿದ್ದು. ನಾವು ತಂದಿಟ್ಟಿದ್ದು ಈಗಲೂ ಇದಾವ ಕಣವ ಶಟ್ಲು. ಅದೆಲ್ಲ ಹೋಗಿರ್ತಾವ ಕಣಮ್ಮ.
ಪಾಪ ಎದೋಳ್ಯಾರ ಯಾರು ಅಂತಾರೆ. ಸೋಮರಿತನ ಎದ್ದು ಹೋಗಂಗಿಲ್ಲ. ಆ ಕೈ ಕಾಲಾರ ಆಡ್ತವೆ ಆಡಿದ್ರಿ. ನೀವು ನೋಡ್ಬೋದು ಎಷ್ಟೊಂದು ಇಂಡೋರ್ ಗೇಮ್ಸ್ ಎಲ್ಲ ಇಟ್ಟಿದ್ದಾರೆ ಇಲ್ಲಿ. ಕೇರಮ್ ಅಂತೆ ಇದು ಎಲ್ಲ ಇಟ್ಟಿದ್ದಾರೆ ನೋಡಿ. ನಮ್ಮನೇಲಿ ಕೇರಮ್ ಎಷ್ಟು ವರ್ಷದಿಂದ ಇರೋದು, ಅದೇ ಬೋರ್ಡ್ ಐತಿ. ಇನ್ನ ಬೋರ್ಡ್ ಐತೆ, ಒಂಚೂರು ಹಾಳಾಗೈತೆ. ಅವಾಗ ನಮ್ಮನೆ ಕೇರಮ್ ಬೋರ್ಡ್ ಆಡಕ್ಕೆ ಅಂತಾನೆ ಎಲ್ಲರೂ ಬರೋರು. ಅವ್ರೆಲ್ಲರೂ ಅವಾಗ ಕೇರಮ್ ಆಡಕ್ ಬರೋರು. ನಾನ್ ತಗೊಂಡಿಲ್ಲ. ಅದ್ ಬಿದ್ರೆ ನಿಮಗಲ್ಲ, ನಮಗೆ. ಕಟ್ಟಿ ಕಟ್ಟಿ ಇವಾಗ ಇದು ಕಟ್ಟಿ ಕಟ್ಟಿ. ನೋ 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 ಕಟ್ಬೇಕು. ಕಟ್ಟಪ್ಪ ಫೈ, ಕಟ್ಟಪ್ಪ ಕಟ್ಟಪ್ಪ ಫೈ. ಯಾಕೆ ಯಾಕೆ ಲೆಕ್ಕ ಅಲ್ಲ? ನಾನಿವಾಗ ಹೊಡಿತೀನಿ ಅಂತ. ಬಿತ್ತು 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 ನನಗೆ ಇವಾಗ. ನನಗೆ ಇಷ್ಟು. ಇದು ನಂದು 10, 20, 30, 40, 50, 60, 70 ಪ್ಲಸ್ 25. 95 ನಮ್ದು. ಹಾಂ ಅಪ್ಪ ಅದು 10 ಕಣಪ್ಪ. 10 ನಿಮ್ದು 20. ಏನು 20, 20, 30, 40, 45 ಅಷ್ಟೇ. ನಾವೇ ವಿನ್ ಆಗಿರೋದು. ಇಲ್ಲಿ ನೋಡ್ಬೋದು ಜಿಮ್ ಇದೆ. ಅವಿನಾಶ್ ಆಲ್ರೆಡಿ ಬೆಳಗ್ಗೆ ಜಿಮ್ ಮಾಡ್ಕೊಂಡು ಬಂದಿದ್ದಾರೆ. ನಾನು ಪೀರಿಯಡ್ಸ್ ಆಗಿರೋದ್ರಿಂದ ಜಿಮ್ ಮಾಡ್ಕೊಂಡು ಬಂದಿಲ್ಲ, ಅಂದರೆ ಜಿಮ್ ಮಾಡಕ್ಕೆ ಬಂದಿಲ್ಲ. ಇದು ಎಲಿಪ್ಟಿಕಲ್ ಅಂತ ಕಣಮ್ಮ. ಈ ಕಡೆ ಒಂದು ಕಾಲು, ಈ ಕಡೆ ಒಂದು ಕಾಲು ಇಟ್ಬಿಟ್ಟು ಅದನ್ನ ಎರಡನ್ನೂ ಇಟ್ಕೊಂಡು ಹಿಂಗೆ ಸೈಕಲ್ ತುಳ್ದಂಗೆ ತುಳಿಯೋದು. ನೀನು ಹಂಗೆ ಮಾಡಿದ್ರು ನಡೆಯುತ್ತೆ, ಆನ್ ಮಾಡಿದ್ರೆ. ಹಾಕೋಣ ಎತ್ತು ಒಂದ್ಸರಿ ಟ್ರೈ ಮಾಡು. ಇಟ್ಕೊ ಅದನ್ನ ಇಟ್ಕೊಂಡ್ಬಿಟ್ಟು ಹತ್ತು. ಹಾಂ ಸುಮ್ಮನೆ ಸೈಕಲ್ ತುಳ್ದಂಗೆ ಅಷ್ಟೇ, ಮುಂದಕ್ಕೆ ಹಿಂದಕ್ಕೆ. ಹಾಂ ಹಂಗೆ. ಹಾಂ ಹಂಗೆ ಹಂಗೆ ಹಂಗೆ. ಈ ಕಡೆ ಬಲಗಡೆ ಕಾಲನ್ನ ಮುಂದಕ್ಕೆ ನೂಕು. ಹಂಗಲ್ಲ, ಬಲಗಡೆ ಕಾಲನ್ನ ಮುಂದಕ್ಕೆ ನೂಕ್ಬೇಕು. ಹಾಂ ಮುಂದ್ಗಡೆಯಿಂದ ತುಳಿ. ಇವಾಗ ಹಿಂದಕ್ಕೆ ತುಳಿತಾ ಇದೆಯಾ, ಮುಂದಕ್ಕೆ ತುಳಿ ನೀನು. ಹಾಂ ಅಷ್ಟೇ. ಹಾಂ ಅಷ್ಟೇ ಅಷ್ಟೇ ನೋಡು. ಇದು ತುಂಬ ಒಳ್ಳೆಯದು, ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಎಲಿಪ್ಟಿಕಲ್ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿ. ಮುಂದಕ್ಕೆ ತುಳಿಬೇಕು, ಸೇಮ್ ಸೈಕಲ್ ತುಳ್ದಂಗೆ. ಮುಂದಕ್ಕೆ ರೌಂಡ್ ಬರಲಿ, ಮುಂದಕ್ಕೆ. ಹಾಂ ಹಂಗೆ ಹಂಗೆ ಹಂಗೆ. ಹಾಂ ಹಂಗೆ ನೋಡಪ್ಪ. ಇಂಥ ತುಳಿತೀರಾ ಅಂದರೆ ಒಂದು ತಂದು ಕೊಡ್ತೀನಿ ಪಾ. ಇದು ತುಂಬ ಒಳ್ಳೆಯದು, ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಚೆನ್ನಾಗಿತ್ತಲ್ವಾ? ಈಸಿಯಾಗಾರು ಮಾಡ್ಕೋಬೋದು. Yes, go for it. Wow, nice, nice. Super, super. दूर दूर है. ನೋಡಲಿ ಹೆಂಗ್ ತಿಂತಾವ ಅಳಸ್ನೆಂಡು ಬಿಡಿಸ್ಕೊಂಡು. ಹಾಂಗ್ ಮಾಡಬಾರ್ದಪ್ಪ. ನೋಡ್ಬೋದು ಎಷ್ಟು ಒಂಥರ ಬ್ಯೂಟಿಫುಲ್ ಆಗಿದೆ ಪ್ರಾಪರ್ಟಿ ಅಂತೂ. ಎಲ್ಲ ಕಡೆ ಗ್ರೀನು, ಅಷ್ಟು ಚೆನ್ನಾಗಿ ಅನಿಸುತ್ತೆ ಒಂಥರ. ಇವಾಗ ನಮ್ಮ ಪಪ್ಪ ಅವರು ದೊಡ್ಡ ಜಕೂಸಿ ಇರೋ ರೂಮಿಗೆ ಶಿಫ್ಟ್ ಮಾಡಿಸಿದ್ವಿ. ನಮ್ಮ ಪಪ್ಪ ಮತ್ತು ಅಮ್ಮನ. ನಾನು ತೋರಿಸ್ತೀನಿ ಹೆಂಗಿದೆ ಅಂತ ಹೇಳ್ಬಿಟ್ಟು ರೂಮ್ ಟೂರ್ ಕೊಡ್ತೀನಿ. ನೋಡ್ಬೋದು ಇಲ್ಲಿ ಒಂದು ಚಿಕ್ಕ ಹಾಲ್ ಇದೆ ವಿತ್ TV, ಸೋಫಾ ಇದೆಲ್ಲ ಇದೆ, ಸಿಟ್ಟಿಂಗ್ ಸ್ಪೇಸು. ಆಮೇಲೆ ಇಲ್ಲಿ ಏನು
ಒಂದು ರೆಫ್ರಿಜಿರೇಟರು ಮತ್ತು ಕಾಫಿ ಕೆಟಲ್ಸ್ ಈ ಥರದ್ದೆಲ್ಲ ಇದೆ. ಇಲ್ಲೂ ಕೂಡ ವಿಂಡೋಸ್ ಇದೆ, ಓಪನ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ವಾರ್ಡ್ರೋಬ್ ಇದೆ ಆ್ಯಂಡ್ ಇಲ್ಲಿ ಬೆಡ್ ಇದೆ ನೋಡ್ಬೋದು. ಸೊ ಇದೇ ಬೆಡ್ ಬಂದ್ಬಿಟ್ಟು. ಆ್ಯಂಡ್ ಇಲ್ಲಿಂದ ಈ ಕಡೆ ಬಂದರೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಇದೆ. ಆ ಕಡೆ ವಾಶ್ರೂಮ್ ಇದೆ, ನೀವು ನೋಡ್ಬೋದು ಆ ಕಡೆ ವಾಶ್ರೂಮ್. ಇಲ್ಲೂ ಕೂಡ ಬಾಲ್ಕನಿಗೆ ಸ್ಪೇಸ್ ಇದೆ, ಎಂಟರ್ ಆಗ್ಬೋದು. ನೋಡ್ಬೋದು ಇದು ಬಾಲ್ಕನಿ ಸ್ಪೇಸು. ಆ್ಯಂಡ್ ಈ ಕಡೆ ಬಂದರೆ ಇಲ್ಲೊಂದು ಕೂಡ ವಿಂಡೋ ಇದೆ, ನೋಡ್ಬೋದು. ಆ ಮಳೆ ಬರ್ತಾ ಇರೋದಕ್ಕೆ ತುಂಬ ಬ್ಯೂಟಿಫುಲ್ ಅನಿಸ್ತಾ ಇದೆ. ಆ್ಯಂಡ್ ಇದು ಬಂದು ದ ಬಿಗ್ಗೆಸ್ಟ್ ಜಕೂಸಿ ವಿ ಹ್ಯಾವ್ ಎವರ್ ಸೀನ್ ಅಂತ ಹೇಳ್ಬೋದು. ಎಷ್ಟು ದೊಡ್ಡ ಜಕೂಸಿ ಇದೆ ಅಂತ ಹೇಳ್ಬಿಟ್ಟು. ಸೊ ಇದು ದಿಸ್ ಈಸ್ ದ ರೂಮ್. ಹಾಂ ನೋಡಿ, ಇದು ಓಪನ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ, ವಿಂಡೋಸ್ ಎಲ್ಲ. ಹೆಂಗನ್ನಿಸ್ತು? ಚೆನ್ನಾಗಾಯ್ತಾ? ರಾಜು ಪಾ ಇದು ಹೆಂಗನ್ನಿಸ್ತು? ಚೆನ್ನಾಗಿ ಅನ್ನಿಸ್ತಾ? ಹಾಂ, ಫ್ಯಾನ್ ಆಫ್ ಮಾಡ್ತಾರೆ ಬಿಡಿ, ಅವ್ರು ಆಫ್ ಮಾಡ್ತಾರೆ. ಪಾ ಇದು ಹೆಂಗನ್ನಿಸ್ತು? ಇದು ಬಾಟ್ ಟಬ್ ಥರ ಸ್ನಾನ ಮಾಡೋದು. ಅದು ಇದು ಇದೇ ಫಸ್ಟ್ ಟೈಮ್ ನೀವು ಇಷ್ಟು ದೊಡ್ಡದಿರೋದು ನೋಡಿದ್ದು ಕಿಟ್ಟು. ಸೊ ಇವಾಗ ನಾವು ಕೇರಳ ಸ್ಟೈಲ್ ಊಟನ ಆರ್ಡ್ರ್ ಮಾಡಿದ್ದೀವಿ, ನೀವು ನೋಡ್ಬೋದು. ಸೊ ಇದು ನಾರ್ಮಲ್ ರೈಸು, ಅವ್ರು ಕೇರಳ ಸ್ಟೈಲ್ ರೈಸು, ಮತ್ತು ಒಂದು ಏನು ಫಿಶ್ ತವಾ ಆರ್ಡ್ರ್ ಮಾಡಿದ್ವಿ, ಅದು ಕೂಡ ಕೇರಳ ಸ್ಟೈಲು. ರಸಮ್ಮು, ಸಾಂಬಾರು, ಆಮೇಲೆ ಇದು ಕೇರಳ ಸ್ಟೈಲ್ 2 ಪಲ್ಯಗಳು, ಮತ್ತು ಪಚ್ಚಡಿ, ಕರ್ಡು, ಇದೆಲ್ಲ ಆಲ್ಮೋಸ್ಟ್ ಕೇರಳ ಸ್ಟೈಲಲ್ಲೇ ಇದೆ. ನಮ್ಮ ಪಪ್ಪ ಮತ್ತು ಅಮ್ಮ ಫಸ್ಟ್ ಟೈಮ್ ಇನ್ನು ಟ್ರೈ ಮಾಡ್ತಾ ಇರೋದು. ನೋಡೋಣ ಅವ್ರದ್ದು ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಇದು ಪುಟ್ಟು, ಕಡಲ, ಮತ್ತು ನಮ್ಮಮ್ಮಂಗೆ ಪೂರಿ, ಮತ್ತು ಇದು ಆಲೂಗಡ್ಡೆ ಪಲ್ಯ ಆ್ಯಂಡ್ ಸಮ್ ಫ್ರೂಟ್ಸ್ ಎಲ್ಲ ಇದೆ. ಆ್ಯಂಡ್ ಇಲ್ಲಿ ಮಳೆ ಬರ್ತೈತೆ. ಇವಾಗ ನಾವು ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ತಿನ್ನಪ್ಪ, ಹಾಕೊಳ್ಳಪ್ಪ. ಚೆನ್ನಾಗಿದೆಯಪ್ಪ? ಹಾಂ, ಇಷ್ಟ ಆಯ್ತಾ? ನಿನಗೆ ಇಷ್ಟ ಆಯ್ತಾ? ಹಾಂ, ಚೆನ್ನಾಗಿದೆಯಾ? ಹಲೋ, ಎಕ್ಸ್ಕ್ಯೂಸ್ ಮೀ, ನಿಮಗೆ ಇಷ್ಟ ಆಯ್ತಾ? ವಂಡರ್ಫುಲ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ಎಂಡ್. ಇಲ್ಲಿವರೆಗೂ ನೋಡಿದರೆ ತುಂಬ 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 ಥ್ಯಾಂಕ್ ಯು. ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನಾನು ಆದಷ್ಟು ಇದೇ ಥರ ವೀಡಿಯೋಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಡೆಫಿನೆಟ್ಲಿ ನಮ್ಮ ಫ್ಯಾಮಿಲಿ ನಮ್ಮ ಜೊತೆ ಇಲ್ಲ, ನಾವಿಬ್ಬರೇ ಇರೋದ್ರಿಂದ ಯಾವಾಗಲೂ ಫ್ಯಾಮಿಲಿ ವ್ಲಾಗ್ಸ್ ಹಾಕೋಕ್ಕಾಗಲ್ಲ. ಆದಷ್ಟು ಟ್ರಾವೆಲ್ ವ್ಲಾಗ್ಸು ಅಥವಾ ನನ್ನ ಕುಕಿಂಗ್ ವ್ಲಾಗ್ಸು, ನನ್ನ ಲೈಫ್ ಸ್ಟೈಲ್ ವ್ಲಾಗ್ಸು, ಮತ್ತು ಫ್ಯಾಷನ್, ಬ್ಯೂಟಿ, ಹೆಲ್ದಿ ಲೈಫ್ ಸ್ಟೈಲ್ ಕಂಟೆಂಟ್ನ ಹಾಕ್ತಾ ಇರ್ತೀನಿ. ಹಾಗೆ ನೀವು ನನ್ನ ಶಾರ್ಟ್ಸ್ನ ವಾಚ್ ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ, ನಾವು ಜಾಸ್ತಿ ಹೆಲ್ದಿ ಕುಕಿಂಗ್ ಕೈಂಡ್ ಆಫ್ ವೀಡಿಯೋಸ್ನೂ ಹಾಕ್ತಾ ಇರ್ತೀನಿ. ಸೊ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ, ಈ ಥರ ಯಾವುದೇ ಟಾಪಿಕ್ಸ್ ಇಷ್ಟ ಆಗಂಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ಎಂಡ್. ಬಾಯ್.